ಈ ಬೇಸಿಗೆಯಲ್ಲಿ ನಿಮ್ ಮಗುವಿಗೆ ಎಷ್ಟ್ ನೀರ್ ಕೊಡ್ಬೇಕು ಅನ್ಕೊಂಡ್ ಗೊತ್ತಾ? ಕಡಿಮೆ ನೀರ್ ಕೊಟ್ರು ಸಮಸ್ಯೆನೆ, ಹೆಚ್ಚು ನೀರ್ ಕೊಟ್ರು ಕೂಡ ಅಪಾಯನೇ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಮಗುವಿಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟ್ ನೀರ್ ಕೊಡ್ಬೇಕು, ಎಷ್ಟು ಬಾರಿ ಆಹಾರ ಕೊಡ್ಬೇಕು, ಓವರ್ ಫೀಡಿಂಗ್ ಲಕ್ಷಣಗಳೇನು, ಡಿಹೈಡ್ರೇಷನ್ ಲಕ್ಷಣಗಳೇನು, ಇವೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಮೊದಲನೇದಾಗಿ ವಯಸ್ಸಿನ ಅನುಗುಣವಾಗಿ ನೋಡೋದಾದ್ರೆ 0 to 6 months ಮಗುವಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಮಾತ್ರ ಮಾಡಿಸ್ಬೇಕಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಸೀಸನ್ಸ್. ಎಸ್, ಬೇಸಿಗೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಮಳೆಗಾಲ ಇರ್ಲಿ, ಯಾವುದೇ ಕಾಲ ಇದ್ರೂ ಮಗುವಿಗೆ 6 ತಿಂಗಳವರೆಗೂ ತಾಯಿಯ ಎದೆ ಹಾಲು ಅಥವಾ ಡಾಕ್ಟರ್ ಸಜೆಸ್ಟ್ ಮಾಡಿದಂತ ಫಾರ್ಮುಲಾ ಮಿಲ್ಕ್ ಮಾತ್ರ ಕೊಡ್ಬೇಕಾಗುತ್ತೆ. ಇವಾಗ ತುಂಬಾ ಬಿಸಿಲಿದೆ, ಮಗು ಬಾಯಾರಿಕೆ ಆಗ್ಬಹುದು, ಮಗು ತುಟಿ ಒಣಗಬಹುದು ಅನ್ಕೊಂಡು ಈ ಬೇಸಿಗೆಯಲ್ಲಿ ನೀರ್ ಕೊಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಮಗುವಿಗೆ ನೀರು ಮತ್ತೆ ಆಹಾರ ಎರಡೂ ಕೂಡ ಈ ಬ್ರೆಸ್ಟ್ ಮಿಲ್ಕ್, ಈ ತಾಯಿಯ ಎದೆ ಹಾಲೆ ಮಾತ್ರ ಆಗಿರುತ್ತೆ. ಆದ್ರೆ ಒಂದು ವಿಷಯ ನೀವು ತುಂಬಾ ಗಮನದಲ್ಲಿ ಏನ್ ಇಡ್ಬೇಕಪ್ಪ ಅಂತಂದ್ರೆ ಪ್ರತಿ 2 ರಿಂದ 3 ಗಂಟೆಗೊಮ್ಮೆ ಹಾಲು ಕುಡಿಸ್ಬೇಕಾಗತ್ತೆ. ಅಂದ್ರೆ ತುಂಬಾ ಈ ಮಿಡ್ ನೂನ್ ಏನಿರುತ್ತಲ್ಲ, ಒಂದು 11 ಗಂಟೆಯಿಂದ 4 ಗಂಟೆವರೆಗೆ ಏನಿರುತ್ತಲ್ಲ, ಈ ಸಮಯದಲ್ಲಿ ನಿಮ್ ಮಗು ಏನಾದ್ರು ಎಚ್ಚರಿತ್ತು, ಸ್ವಲ್ಪ ಆಟ ಆಡ್ತಿತ್ತು ಅಂತಂದ್ರೆ ಆದಷ್ಟು ಸ್ವಲ್ಪ ಮೇಲಿಂದ ಮೇಲೆ ಬ್ರೆಸ್ಟ್ ಫೀಡ್ ಮಾಡ್ತಾ ಬಂದ್ರೆ ಯಾವ್ದೇ ರೀತಿ ಡಿಹೈಡ್ರೇಷನ್ ಅದೆಲ್ಲ ಆಗೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ನಿಮ್ ಮಗುವಿನ ಯೂರಿನ್ ಕೌಂಟ್ ಅಲ್ಲಿ ಕೂಡ ನೀವು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 6 to 12 months ಮಗುವಿಗೆ ನೋಡೋದಾದ್ರೆ, ಇವಾಗ ನೀವು ಮೇಲಿನ ಆಹಾರ ಸ್ಟಾರ್ಟ್ ಮಾಡಿರ್ತೀರಿ, ಈ ಆಹಾರಕ್ಕೆ ಒಂದ್ ಸ್ವಲ್ಪ ನೀರು ಅಗತ್ಯ ಆಗಿರುತ್ತೆ. ಅಂದ್ರೆ ಈ ಆಹಾರನ ಡೈಜೆಸ್ಟ್ ಮಾಡಕ್ಕೆ ಮೇಲೆ ಸ್ವಲ್ಪ 100 to 200 ml ನೀರು ಕೊಡೋದು ಮುಖ್ಯ ಆಗಿರುತ್ತೆ. ಆಹಾರ ಎಷ್ಟು ಬಾರಿ ಕೊಡೋದಾದ್ರೆ ದಿನಕ್ಕೆ ಒಂದು 2 ರಿಂದ 3 ಮೀಲ್ಸ್ ಅಷ್ಟು ಸಾಕು. ಸಾಮಾನ್ಯವಾಗಿ ಒಂದು ನಾವು ಯಾವ ಟೈಪ್ ಊಟ ಮಾಡ್ತೀವಲ್ಲ, 3 ಮೀಲ್ಸ್, ಅದ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ನೈಟ್ ಇಷ್ಟ ಆದ್ರೆ ಸಾಕು. ಯಾವ್ದೇ ರೀತಿ ಫೋರ್ಸ್ ಆಗಿ ಅದೆಲ್ಲ ಫೀಡ್ ಮಾಡಕ್ ಹೋಗ್ಬೇಡಿ, ತುಂಬಾ ಜಾಸ್ತಿ ಕೂಡ ಈ ಸಮಯದಲ್ಲಿ ಕೊಡಕ್ ಹೋಗ್ಬೇಡಿ. ಇದು ಒಂದು ಮೇಲಿನ ಆಹಾರ ಕಾಂಪ್ಲಿಮೆಂಟರಿ ಫುಡ್ ಆಗಿರುತ್ತೆ, ಯಾವ್ದೇ ರೀತಿ ಮೇನ್ ಆಹಾರ ಆಗಿರೋದಿಲ್ಲ. 1 ವರ್ಷದವರೆಗೂ ಮೇನ್ ಆಹಾರ, ಮುಖ್ಯ ಆಹಾರ ಅಂತಂದ್ರೆ ನಿಮ್ಮ ಎದೆ ಹಾಲೆ ಆಗಿರುತ್ತೆ. ಸೊ ಇನ್ನು ಎದೆ ಹಾಲು ಕುಡಿಸಿದ್ರಿ ಅಂತಂದ್ರೆ ಈ ಬೇಸಿಗೆಯಲ್ಲೂ ಕೂಡ ಆದಷ್ಟು ಎದೆ ಹಾಲು ಕುಡಿಸ್ತಾ ಬನ್ನಿ. ಏನಾದ್ರು 1 ವರ್ಷದಿಂದ 2 ವರ್ಷದ ಮಗು ಆಗಿತ್ತು ಅಂತಂದ್ರೆ, ಈ ಟಾಡ್ಲರ್ ಏಜ್ ಅಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಒಂದ್ ದಿನಕ್ಕೆ ಒಂದು 500 ರಿಂದ 800 ml ಅಷ್ಟು ನೀರ್ ಕೊಡ್ಬೇಕಾಗತ್ತೆ. ಮತ್ತೆ ಊಟಕ್ಕೆ ವಿಚಾರವಂತಂದ್ರೆ 3 meals plus 2 snacks. ಎಸ್, ನಾರ್ಮಲಿ 3 ಮೀಲ್ ಅಂತಂದ್ರು ಫಿಕ್ಸ್ ಆದಂತ ರುಟೀನೇ ಇರುತ್ತೆ. 2 ಸ್ನಾಕ್ಸ್ ಬೆಳಗ್ಗೆ ಒಂದ್ ಸ್ನಾಕ್ಸ್, ಸಾಯಂಕಾಲ ಒಂದ್ ಸ್ನಾಕ್ಸ್ ಆಗಿರ್ಬೇಕು. ಆದ್ರೆ ಈ ಸ್ನಾಕ್ಸ್ ಯಾವಾಗಲೂ ವೆಜಿಟೇಬಲ್ಸ್, ಫ್ರೂಟ್ಸ್ ಮಾತ್ರ ಆಗಿರ್ಬೇಕು. ಯಾವುದೇ ರೀತಿ ಜಂಕ್ ಫುಡ್ಸ್ ಆಯ್ತು, ಬೇಕರಿ ಐಟಮ್ಸ್ ಈ ರೀತಿ ಆಗಿರಬಾರ್ದು. ಅದು ಸ್ಪೆಷಲಿ ಈ ಸಮ್ಮರ್ ನಲ್ಲಿ ನಿಮ್ ಮಗುಗೆ ಹೈನ್ ಪದಾರ್ಥ ಲೈಕ್ ಮೊಸರು, ಮಜ್ಜಿಗೆ, ತುಪ್ಪ ಈ ರೀತಿ ಕೊಡ್ತಾ ಬನ್ನಿ. ಅದು ಮಲ್ಗಿಸೋಗಿಂತ ಮುಂಚೆ ಮೊಸರನ್ನದೆಲ್ಲ ತಿನ್ಸಿದ್ರಿ ಅಂತಂದ್ರೆ ಮಗುವಿನ ಹೊಟ್ಟೆ ಸ್ವಲ್ಪ ತಂಪಾಗಿ ಮಗು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಲು ಸಹಾಯ ಆಗುತ್ತೆ. ಅಂಡ್ ನಿಮ್ ಮಗು ಏನಾದ್ರು 2 ವರ್ಷ ಮೇಲ್ಪಟ್ಟಾಗಿತ್ತು ಅಂತಂದ್ರೆ ದಿನಕ್ಕೆ 1 ರಿಂದ 1.5 ಲೀಟರ್ ಅಷ್ಟು ನೀರ್ ಕೊಡ್ತಾ ಬನ್ನಿ. ಇವಾಗ ಸಮ್ಮರ್ ಇದೆ, ವೆಕೇಶನ್ ಇದೆ, ನಿಮ್ ಮಗು ಏನಾದ್ರು ಔಟ್ಡೋರ್ ಪ್ಲೇ ಅಲ್ಲಿ ಅಂದ್ರೆ ಔಟ್ಡೋರ್ ಹೊರಗಡೆ ಅದೆಲ್ಲ ಆಟ ಆಡಕ್ ಹೋಗ್ತಿತ್ತು ಅಂತಂದ್ರೆ ಆ ಸಮಯದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರ್ ಕೊಟ್ರೆ ಒಳ್ಳೇದು, ಯಾವ್ದೇ ರೀತಿ ತೊಂದರೆ ಇಲ್ಲ. ಊಟಕ್ಕೆ ವಿಚಾರ ಬಂತಂದ್ರೆ ರೆಗ್ಯುಲರ್ ಆಗಿ ನೀವೆಲ್ಲ ನಿಮ್ ಮನೇಲಿ ಯಾವ ಅಡಿಗೆ ಮಾಡ್ತೀರಿ, ಯಾವ ಟೈಪ್ ಊಟ ಮಾಡ್ತೀರಿ, ಯಾವ ಟೈಪ್ ಸ್ನಾಕ್ಸ್ ಸೇವಿಸ್ತಿರಲ್ಲ, ಅದೇ ಟೈಪ್ ನಿಮ್ ರುಟೀನ್ಗೆ ನಿಮ್ ಮಗು ಕೂಡ ಫಿಕ್ಸ್ ಮಾಡ್ತಾ ಸೆಟ್ ಮಾಡ್ತಾ ಹೋದ್ರೆ ಒಳ್ಳೇದು. ಅಂಡ್ ಈ ಬೇಸಿಗೆಯಲ್ಲಿ ಆಸ್ ಅ ಪೇರೆಂಟ್ ಆಗಿ ನೀವು ನಿಮ್ ಮಗುವಿನ ಕೆಲವೊಂದಿಷ್ಟು ಸೈನ್ಸ್ ನ ಅಬ್ಸರ್ವ್ ನಲ್ಲಿ ಇಟ್ಟಿರ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ಇಫ್ ನಿಮ್ ಮಗು ಏನಾದ್ರು ತುಟಿ ಒಣಗಿತ್ತು, ಇಲ್ಲ ಯೂರಿನ್ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕಾಗತ್ತೆ. ಅಂದ್ರೆ ಲೈಟ್ ಆಗಿರ್ಬೇಕು, ಯಾವ್ದೇ ರೀತಿ ತುಂಬಾ ಡಾರ್ಕ್ ಆದಂತ ಎಲ್ಲೋ ಆಯ್ತು, ಇಲ್ಲ ಮಗು ಒಂದು 5 ರಿಂದ 6 ಗಂಟೆ ಆದ್ರೂ ಯೂರಿನ್ ಪಾಸ್ ಮಾಡ್ತಿದ್ದಿಲ್ಲ, ತುಂಬಾ ಡಲ್ ಆಗಿದ್ದಾನೆ ಅಂತಂತ ನೀವೇನಾದ್ರೂ ಸೈನ್ಸ್ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ತಕ್ಷಣ ನೀವು ಎಷ್ಟು ನೀರ್ ಕೊಡ್ತಿದಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡ್ತಾ ಬನ್ನಿ. ಮತ್ತೆ ಸಡನ್ ಆಗಿ ಈ ಡಿಹೈಡ್ರೇಷನ್ ನ ಹೋಗ್ಸೋಕೆ ORS ಕೊಡ್ತಾ ಬನ್ನಿ. ಅದು ಸಿಪ್ ಒಂದು 1 ಡೇ ಅಥವಾ 2 ಡೇ ORS ಕೊಡ್ತಾ ಬನ್ನಿ. ಅಂಡ್ ನೆಕ್ಸ್ಟ್ ಇದು ಓವರ್ ಆಗಿದೆ, ನಿಮ್ ಮಗು ತುಂಬಾ ವೀಕ್ ಇದಾನೆ, ಜ್ವರ ಬರ್ತಿದೆ, ಲೂಸ್ ಮೋಷನ್ ಆಗ್ತಿದೆ, ಈ ರೀತಿ ಏನಾದ್ರು ಸೈನ್ಸ್ ಅಬ್ಸರ್ವ್ ಮಾಡಿದ್ರೆ ಒಂದ್ ಬಾರಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಓವರ್ ಫೀಡಿಂಗ್ ಲಕ್ಷಣಗಳು ನೋಡೋದಾದ್ರೆ ನಿಮ್ ಮಗು ಏನಾದ್ರು ವಾಮಿಟಿಂಗ್ ಮಾಡ್ತಿದ್ ಕಂಟಿನ್ಯೂಸ್ ಆಗಿ, ಇಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ ಹಿಡ್ದಂಗ ಆಗಿದೆ, ಮೋಷನ್ ಮಾಡೋದನ್ನು ರೆಗ್ಯುಲರ್ ಆಗಿ ಒಂದು ರುಟೀನ್ ಇರ್ಬೇಕು, ಆ ರುಟೀನ್ ಕೂಡ ತಪ್ಪಿದೆ, ಮಗು ತುಂಬಾ ಹೆವಿ ಆಗಿದ್ದಾನೆ, ಆಕ್ಟಿವ್ ಆಗಿಲ್ಲ, ಇಲ್ಲ ಒಂಥರ ಡಲ್ ಆಗಿದ್ದಾನೆ ಅಂತಂದ್ರೆ ಕೂಡ ಇದು ಒಂದು ಓವರ್ ಫೀಡಿಂಗ್ ಲಕ್ಷಣ ಅಂತಾನೆ ಹೇಳ್ಬೋದು. ಏನಪ್ಪಾ ಇವರು ಆಕ್ಟಿವ್ ಡಲ್ ಅಂತಿದ್ದಾರೆ ಅನ್ಕೊಂಡು, ಎಸ್,
ಯಾವುದೇ ಒಂದು ಇಷ್ಟೇ ಒಂದು ಕ್ವಾಂಟಿಟಿ ಅಂತ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೂ ಮಗು ಡಲ್ ಆಗುತ್ತೆ ಮತ್ತೆ ಹೆವಿ ಫೀಲ್ ಆಗುತ್ತೆ, ಕಡಿಮೆ ಆದ್ರೂ ಕೂಡ ಡಲ್ ಹೆವಿ ಫೀಲ್ ಆಗುತ್ತೆ. ಸೊ ಆದಷ್ಟು ಯಾವಾಗ್ಲೇ ಅಲ್ಲಿ ಮಿತವಾಗಿರ್ಬೇಕು. ತುಂಬಾ ಜಾಸ್ತಿ ಫೋರ್ಸ್ ಆಗೆಲ್ಲ ಫೀಡ್ ಮಾಡಕ್ ಹೋಗ್ಬೇಡಿ. ಎಲ್ಲಾರ್ಗು ಅವ್ರ ಮಗು ಗುಣಗುಣ ಚೆಬ್ಬಿ ಆಗ್ಬೇಕಂತ ಆಸೆ ಇರುತ್ತೆ. ಆ ಆಸೆ ತೀರ್ಸ್ಕೋಬೇಕು ಅನ್ಕೊಂಡು ಸಡನ್ ಆಗಿ ಓವರ್ ಆಗಿ ಮಗು ಸುಮ್ನೆ ತಿನ್ಸುದಂತಂದ್ರೆ ಸರಿ ಅಲ್ಲಲ್ಲ. ಸೊ ಎಷ್ಟು ನೀವು ಮೇಲಿಂದ ಮೇಲೆ ಸ್ಮಾಲ್ ಕ್ವಾಂಟಿಟಿ ಮೇಲಿಂದ ಮೇಲೆ ಕೊಡ್ತೀರಿ, ಅಷ್ಟು ಮಗುವಿನ ಡೈಜೆಷನ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗಿ ಒಂದು ಒಳ್ಳೆಯ ಬ್ಲಡ್ ಉತ್ಪತ್ತಿ ಆಗುತ್ತೆ. ಮತ್ತೆ ಮಗು ಕೂಡ ಆಕ್ಟಿವ್ ಆಗಿದ್ದು ಹೆಲ್ದಿ ವೇಟ್ ಗೇನ್ ಆಗುತ್ತೆ. ತುಂಬಾ ಓವರ್ ಫೀಡ್ ಅದೆಲ್ಲ ಮಾಡಿದ್ರಿ ಅಂತಂದ್ರೆ ಅನ್ನೆಸೆಸರಿ ಆದಂತ ವೇಟ್ ಗೇನ್ ಆಗುತ್ತೆ. ಮತ್ತೆ ಸುಮ್ನೆ ಅದರ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗಕ್ ಸ್ಟಾರ್ಟ್ ಆಗುತ್ತೆ. ಹೇಳೋದಾದ್ರೆ ನಿಮ್ ಮಗುವಿನ ಸೈನ್ಸ್ ನ ಯಾವಾಗ್ಲೂ ಅಬ್ಸರ್ವ್ ಇಟ್ಟಿರ್ಬೇಕಾಗುತ್ತೆ, ಇರೆಸ್ಪೆಕ್ಟಿವ್ ಆಫ್ ನಿಮ್ ಮಗುವಿನ ಏಜಸ್. ನಿಮ್ ಮಗು ಸ್ಮಾಲ್ ಇದ್ರೇನು ಒಂದು 3ರಿಂದ 5 ವರ್ಷವರೆಗಾದ್ರೂ ನಿಮ್ ಮಗುವಿನ ಸೈನ್ಸ್ ನೀವು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಾಗುತ್ತೆ. ಈ ಸೈನ್ಸ್ ನೀವು ಅಬ್ಸರ್ವ್ ಮಾಡಿದಿರಿ ಅಂತಂದ್ರೆ ಮುಂದೆ ಕೆಲವೊಂದ್ ಬಾರಿ ಆಗೋ ದೊಡ್ಡ ಅನಾಹುತಗಳಿಂದ ನೀವು ತಡೆಗಟ್ಟಬಹುದಾಗುತ್ತೆ. ಸೊ ಸ್ವಲ್ಪ ಎಚ್ಚರದಿಂದ ಇರ್ಬೇಕಾಗತ್ತೆ. ಇವಿಷ್ಟೆಲ್ಲ ಟಿಪ್ಸ್ ಗಳು ನಿಮ್ಗೆ ಕೇಳಕ್ ಸಿಂಪಲ್ ಅನಿಸ್ಬೋದು, ಆದ್ರೆ ಫಾಲೋ ಮಾಡಿದ್ರಿ ಇದೇ ಟೈಪ್ ನೀರೆಲ್ಲ ಕರೆಕ್ಟ್ ಆಗಿ ಹೈಡ್ರೇಷನ್ ಎಲ್ಲ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ ಈ ಸಮ್ಮರ್ ತುಂಬಾ ಆರಾಮದಾಯಕ ಆಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಮಾಹಿತಿ ಶೋರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ಕೊಂಡ್ರೆ ಶೇರ್ ಮಾಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.